Hello students, good morning everyone. Today let us start with part 7, that is origin and evolution of man, which is the last topic. So ನಿಮ್ಮ ಚಾಪ್ಟರ್ 7ಅಲ್ಲಿ ಎವಲ್ಯೂಷನ್ ಅನ್ನೋ ಒಂದು ಚಾಪ್ಟ್ರಲ್ಲಿ ಇದು ಲಾಸ್ಟ್ ಟಾಪಿಕ್ ಆಗುತ್ತೆ. ಇದರಲ್ಲಿ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೀವಿ ಈ ಪಾರ್ಟಲ್ಲಿ. ಓಕೆ, ಸೊ this is the last unit, as I said, last part in the unit as well as the chapter. Origin and evolution of man. Origin ಯಾವಾಗ ಆಯಿತು ಮತ್ತು ಹೌ ದ ಮ್ಯಾನ್ ಗಾಟ್ ಇವಾಲ್ವ್ಡ್ ಅನ್ನೋದ್ರ ಬಗ್ಗೆ ಈ ಒಂದು ನಾನು ಪಾರ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಇಫ್ ಯು ರಿಮೆಂಬರ್ ಇನ್ ದ ಲಾಸ್ಟ್ ಪಾರ್ಟ್, ಇನ್ ದ ಪಾರ್ಟ್ 6, ಓಕೆ, ಐ ಸೆಡ್ ಯು ಅಬೌಟ್ ಜಿಯಾಲಜಿಕಲ್ ಟೈಮ್ ಸ್ಕೇಲ್, ಎ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಅದರಲ್ಲಿ ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಅಂದರೆ ಏನು, ಅದರಲ್ಲಿ ಡಿಫ್ರೆಂಟ್ ಎರಾಸ್ ಪೀರಿಯಡ್ಸನ್ನು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಸೀನೋಝೋಯಿಕ್ ಎರಾ ಅಂತ ಲಾಸ್ಟ್ ಎರಾ, ವಿಚ್ ಇಸ್ ದ ಮಾಡರ್ನ್ ಎರಾ ಆ್ಯಂಡ್ ರೀಸೆಂಟ್ ಎರಾ ಅಂತ ಅದನ್ನು ನಾವು ಓದಿದ್ವಿ. ಅದರಲ್ಲಿ ಸೀನೋಝೋಯಿಕ್ ಎರಾನ ಏಜ್ ಆಫ್ ಮ್ಯಾಮಲ್ಸ್ ಅಂತ ಕರಿತೀವಿ. ಓಕೆ, ಈ ಒಂದು ಎರಾದಲ್ಲಿ ಹ್ಯೂಮನ್ಸ್ ಆ್ಯಕ್ಚುಲಿ ಇವಾಲ್ವ್ ಆಗಿರೋದು, ಒರಿಜಿನ್ ಆಗಿ ಇವಾಲ್ವ್ ಆಗಿರೋದು. ಓಕೆನಾ, ಸೊ ಸೀನೋಝೋಯಿಕ್ ಎರಾ ಅಂತ ಹೇಳ್ತೀವಿ. ಆ ಎರಾದಲ್ಲಿ ಇಟ್ ಹ್ಯಾಸ್ ಬೀನ್ ಇವಾಲ್ವ್ಡ್. ಓಕೆ, ದೆನ್ ವಾಟ್ ಆರ್ ಆಲ್ ದ ಟಾಪಿಕ್ಸ್ ಯು ವಿಲ್ ಬಿ ಸ್ಟಡಿಯಿಂಗ್ ಇನ್ ಟುಡೇಸ್ ಕ್ಲಾಸ್ ಟು ಟೆಲ್ ಯು ಇಸ್ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಯಾವಾಗ ಆಯಿತು ಅಂತ ಹೇಳಿದ್ರೆ ನಾನು ಹೇಳಿದೆ, ಇಟ್ ಈಸ್ ಸಮಥಿಂಗ್ ಲೈಕ್ ಇನ್ ದ ಸೀನೋಝೋಯಿಕ್ ಎರಾ ವಿಚ್ 66 ಮಿಲಿಯನ್ ಇಯರ್ಸ್ ಎಗೋ ಇಂದ ಸ್ಟಾರ್ಟ್ ಆಗೈತೆ ಆ ಒಂದು ಎರಾ. ಅಲ್ಲಿಂದ ಇಲ್ಲಿ ತನಕ ಐತೆ. ಈ ಒಂದು ಎರಾದಲ್ಲಿ ನಮಗೆ ಆ್ಯಕ್ಚುಲಿ ದ ಹ್ಯೂಮನ್ ಎವಲ್ಯೂಷನ್ ವಾಸ್ ಸ್ಟಾರ್ಟೆಡ್. ಓಕೆ, ಸೊ ಹಿಯರ್ ವಿಲ್ ಸ್ಟಡಿ ದಿಸ್ ಅಂಡರ್ 6 ಹೆಡ್ಡಿಂಗ್ಸ್. ಅದರಲ್ಲಿ ಆ್ಯಕ್ಚುಲಿ ನಿಮಗೆ ಆಸ್ಟ್ರಲೋಪೆಥಿಕಸಿಂದ ಸ್ಟಾರ್ಟ್ ಆಗುತ್ತೆ, ಎವಲ್ಯೂಷನರಿ, ದಿಸ್ ಒನ್ ಬಯಾಲಜಿ ಇದ್ರದ್ದು. ಇದು ಫಸ್ಟು ಹೋಮೋ ಹ್ಯಾಬಿಲಸ್ ಸೆಕೆಂಡ್ ಬರುತ್ತೆ, ಹೋಮೋ ಎರೆಕ್ಟಸ್ ಥರ್ಡ್ ಬರುತ್ತೆ, ದೆನ್ ಹೋಮೋ ನಿಯಾಂಡ್ರಥಾಲೆನೆನ್ಸಿಸ್ ಅಥವಾ ನಿಯಾಂಡ್ರಥಲ್ ಮ್ಯಾನ್ ಅಂತ ಹೇಳ್ತೀವಿ, ಇದು ಲಾಸ್ಟಲ್ಲಿ ಬರುತ್ತೆ. ಓಕೆ, ಅದಾದಮೇಲೆ ಲಾಸ್ಟಲ್ಲಿ ಹೋಮೋಸೆಪಿಯನ್ಸ್ ಬರುತ್ತೆ, ದಟ್ ಈಸ್ ಆ್ಯಕ್ಚುಲಿ ದ ಹ್ಯೂಮನ್ ಒನ್. ಓಕೆ, ಹ್ಯೂಮನ್ ಆ್ಯಕ್ಚುಲಿ ನಾವು ಮಾಡರ್ನ್ ಹ್ಯೂಮನ್ ಏನು ನೋಡ್ತೀವಿ ಇಷ್ಟು ಇಲ್ಲಿ ತನಕ ಬರುತ್ತೆ. 7 ಸ್ಟೇಜಸ್. ಈ 2 ಸ್ಟೇಜಸ್ಸು ಡ್ರಯೋಪೆಥಿಕಸ್ ಮತ್ತು ರಾಮಾಪೆಥಿಕಸ್ ಐತಲ್ಲ, ದಿಸ್ ಇಸ್ ಲೈಕ್ ದಟ್ ವೆರಿ ಒರಿಜಿನೇಟೆಡ್, ಫಸ್ಟ್ ಒರಿಜಿನ್ ಆಗಿರೋದು, ಅದರಿಂದ ಬೇರೆ ಎಲ್ಲ ಒರಿಜಿನ್ ಆಗಿರೋದನ್ನು ನೀವು ನೋಡ್ತೀರಾ. ಆಮೇಲೆ ಮ್ಯಾನ್ ಥರ ಕಾಣಿಸೋವಂಥದ್ದು ಪ್ರೈಮೇಟ್ಸು, ಇಟ್ ವಾಸ್ ಸ್ಟಾರ್ಟೆಡ್. ವಾಟರ್ ಪ್ರೈಮೇಟ್ಸ್, ಚಿಂಪ್ಯಾನ್ಸಿ, ಮಂಕಿ, ಗೊರಿಲ್ಲಾ, ಒರಾಂಗುಟಾನ್ ಎಲ್ಲ ಬರುತ್ತಲ್ಲಪ್ಪ, ಅದೆಲ್ಲ ಪ್ರೈಮೇಟ್ಸಲ್ಲಿ ಸೇರುತ್ತೆ. ಓಕೆ, ಆ್ಯಂಡ್ ಹ್ಯೂಮನ್ಸ್ ಆರ್ ಆಲ್ಸೋ ಇನ್ ಪ್ರೈಮೇಟ್ಸ್. ಇಲ್ಲಿ ಮ್ಯಾನ್ ಲೈಕ್ ಪ್ರೈಮೇಟ್ಸ್ ಬರುತ್ತೆ. ಆಮೇಲೆ ಆಸ್ಟ್ರಲೋಪೆಥಿಕಸಿಂದ ಆ್ಯಕ್ಚುಲಿ ನಿಮ್ಮ ಸ್ಟೇಜಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಎವಲ್ಯೂಷನ್ ವಿಚ್ ಶೋಸ್ ಯು ಆಸ್ಟ್ರಲೋಪೆಥಿಕಸ್, ರಾಮಾಪೆಥಿಕಸ್, ಓಕೆ, ಹೋಮೋ ಹ್ಯಾಬಿಲಸ್, ಆ್ಯಂಡ್ ದೆನ್ ಹೋಮೋ ಎರೆಕ್ಟಸ್, ನಿಯಾಂಡ್ರಥಲ್ ಮ್ಯಾನ್, ಆ್ಯಂಡ್ ದೆನ್ ಮಾಡರ್ನ್ ಮ್ಯಾನ್. ಈ ಥರ 5 ಸ್ಟೇಜಸನ್ನು ನೀವು ನೋಡ್ಬೋದು. ಓಕೆ, ಸೊ ಡ್ರಯೋಪೆಥಿಕಸ್ ಆ್ಯಂಡ್ ರಾಮಾಪೆಥಿಕಸ್, ಟು ಟೆಲ್ ಅಬೌಟ್ ದಸ್, ಇದು ಯಾವ ಥರ ಇರುತ್ತೆ, ಯಾವಾಗ ಇತ್ತು ಅಂತ ಹೇಳಬೇಕಾದ್ರೆ 15 ಮಿಲಿಯನ್ ಇಯರ್ಸ್ ಎಗೋ ಇವು ಒರಿಜಿನ್ ಆಗುತ್ತೆ. ಸೊ ನೋಡಿದ್ರೆ ತುಂಬ ಹೇರಿ ಇರುತ್ತೆ, ಬಾಡಿ ಮೇಲೆ ತುಂಬ ಹೇರ್ಸ್ ಇರುತ್ತೆ. ಓಕೆ, ಆ್ಯಂಡ್ ದೇ ವಾಕ್ ಲೈಕ್ ಗೋರಿಲಾಸ್ ಆ್ಯಂಡ್ ಚಿಂಪಾಂಜೀಸ್ ಅಂತ ಹೇಳಿದ್ರೆ, ನಾವು ಯೂಶ್ವಲಿ 2 ಹೈಂಡ್ ಲಿಮ್ಸನ್ನ ಯೂಸ್ ಮಾಡ್ಕೊಂಡು ನಡೀತೀವಿ, 4 ಲಿಮ್ಸನ್ನ ಹ್ಯಾಂಡ್ಸ್ ಆಗಿ ಬೇರೆ ಬೇರೆ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಈಗ ಗೋರಿಲಾಸ್ ಆ್ಯಂಡ್ ಚಿಂಪಾಂಜೀಸ್ ವಾಟ್ ದೆಲ್ ಡೂ ಈಸ್ ಆ್ಯಕ್ಚುಲಿ ಅವರು ಏನು ಮಾಡ್ತಾರೆ, ಜಾಸ್ತಿ 4 ಲಿಮ್ಸನ್ನ ಯೂಸ್ ಮಾಡೋದಿಲ್ಲ, ಟ್ರೀ ಮೇಲೆ ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮೋಸ್ಟ್ಲಿ 2 ಕಾಲಲ್ಲೇ ನಡೀತಾರೆ, ಕೆಲವೊಂದು ಸರಿ ದೇ ವಾಕ್ ಆನ್ 4 ಲೆಗ್ಸ್. ಓಕೆ, ಅದು ಮತ್ತು ತುಂಬ ಹೇರಿ ಬಾಡಿ ಇರುತ್ತೆ. ಆ್ಯಂಡ್ ದೆನ್ ಇದರಲ್ಲಿ ಡ್ರಯೋಪೆಥಿಕಸ್ ಅಂತ ಆಯ್ತಲ್ಲ, ಇದು ತುಂಬ ಏಪ್ ಥರ. ಏಪ್ ಅಂತ ಹೇಳಿದ್ರೆ ನಿಮ್ಮ ಮಂಕಿ, ನಿಮ್ಮ ಚಿಂಪಾಂಜಿ, ಗೋರಿಲ್ಲಾ ಇದರ ಥರ ಕಾಣಿಸುತ್ತೆ. ರಾಮಾಪೆಥಿಕಸ್ ಇಸ್ ಲೈಕ್ ದಟ್ ಆಫ್ ಮ್ಯಾನ್. ಓಕೆ, 15 ಮಿಲಿಯನ್ ಇಯರ್ಸ್ ಆಗೋ ಮಾತ್ರ ನೀವು ಇದನ್ನು ನೋಡಿರೋದು. ಹಿಯರ್ ಇನ್ ದ ಡಯಾಗ್ರಾಮ್ ಯು ಕ್ಯಾನ್ ಸಿ ಕಂಪ್ಯಾರಿಸನ್ ಆಫ್ ದ ಸ್ಕಲ್ಸ್ ತೋರಿಸಿದ್ದಾರೆ. ಇಲ್ಲಿ ಫಸ್ಟು ಅಡಲ್ಟ್ ಮಾಡರ್ನ್ ಮ್ಯಾನಿಂದು ಸ್ಕಲ್ಲನ್ನು ನೋಡ್ತೀರಾ, ಸೆಕೆಂಡಲ್ಲಿ ನೀವು ಬೇಬಿ ಚಿಂಪ್ಯಾನ್ಸಿ ಸ್ಕಲ್ಲನ್ನು ನೋಡ್ತೀರಾ. ಓಕೆ, ಆ್ಯಂಡ್ ಇನ್ ದ ಥರ್ಡ್ ಯುಲ್ ಸಿ ದ ಸ್ಕಲ್ ಆಫ್ ದ ಅಡಲ್ಟ್ ಚಿಂಪ್ಯಾನ್ಸಿ. ಅರ್ಥ ಆಯ್ತಾ? ಇದು ಅಡಲ್ಟ್ ಮ್ಯಾನ್, ಬೇಬಿ ಚಿಂಪ್ಯಾನ್ಸಿ, ಆ್ಯಂಡ್ ದಿಸ್ ಇಸ್ ಅಡಲ್ಟ್ ಚಿಂಪ್ಯಾನ್ಸಿ. ಇವಾಗ ಇದರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ, ಇಫ್ ಯು ಅಬ್ಸರ್ವ್ ದ ಸ್ಕಲ್, ನಾಟ್ ದ ಫೇಸಸ್. ಓಕೆ, ಇಲ್ಲಿ ಸ್ಕಲ್ಲನ್ನು ಅಬ್ಸರ್ವ್ ಮಾಡಿದ್ರೆ ನೀವು ದ ಸ್ಕಲ್ ಆಫ್ ದ ಬೇಬಿ ಚಿಂಪ್ಯಾನ್ಸಿ, ಇದು ಬೇಬಿ ಚಿಂಪ್ಯಾನ್ಸಿದು ಸ್ಕಲ್ ಐತಲ್ಲ, ಇದು ನಿಮಗೆ ಅಡಲ್ಟ್ ಮ್ಯಾನ್ ಥರ ತುಂಬ ಜಾಸ್ತಿ ಕಾಣಿಸುತ್ತೆ. ಇದರಿಂದ ಅಡಲ್ಟ್ ಚಿಂಪ್ಯಾನ್ಸಿಗೆ ಸಿಮಿಲಾರಿಟಿ ನೋಡಿದ್ರೆ ಹ್ಯೂಮನಿಗೆ ಜಾಸ್ತಿ ಸಿಮಿಲಾರಿಟಿ ನೀವು ನೋಡ್ತೀರಾ. ಓಕೆ, ಐ ಥಿಂಕ್ ಯು ಗಾಟ್ ದ ಐಡಿಯಾ ಹಿಯರ್. ಬೇಬಿ ಚಿಂಪ್ಯಾನ್ಸಿದು ಸ್ಕಲ್ ಐತಲ್ಲ, ಇದ್ರದ್ದು ಶೇಪು ನಿಮಗೆ ಮಾಡರ್ನ್ ಹ್ಯೂಮನ್ನಿಂದು, ಅಡಲ್ಟ್ ಹ್ಯೂಮನ್ನಿನ ಸ್ಕಲ್ ಜೊತೆ ತುಂಬ ಜಾಸ್ತಿ ಮ್ಯಾಚ್ ಆಗುತ್ತೆ, ಅಡಲ್ಟ್ ಚಿಂಪ್ಯಾನ್ಸಿ ಜೊತೆ ಮ್ಯಾಚ್ ಆಗೋ ಬದಲಾಗಿ. ಅರ್ಥ ಆಯ್ತಾ? ದಟ್ ಮೀನ್ಸ್
ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದಟ್ ದೇ ಆರ್ ವೆರಿ ಅವರ್ ಕ್ಲೋಸ್ ರಿಲೇಟಿವ್ಸ್, ದೇ ಆರ್ ಅವರ್ ಆನ್ಸೆಸ್ಟರ್ಸ್, ಅವರಿಂದ ನಾವು ಇವಾಲ್ವ್ ಆಗಿದ್ದೀವಿ ಅನ್ನೋದು ನಮಗೆ ಇಲ್ಲಿ ಐಡಿಯಾ ಸಿಗುತ್ತೆ. ಓಕೆನಾ? ಸೊ ದಿಸ್ ಇಸ್ ದಟ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಹಿಯರ್. Now, man-like primates, they have been evolved 3 to 4 million years ago. Man-like primates evolve ಆಗ್ತಾರೆ. Only million. 1 million is 10,000 years, okay? And height is up to 4 feet. Height 4 feet ತನಕ ಇರುತ್ತೆ. Then the fossil of a man-like bone was found in Ethiopia and Tanzania. Okay, ಇಥಿಯೋಪಿಯಾ ಮತ್ತು ತಾಂಜೇನಿಯಾ ಅನ್ನೋ ಒಂದು ಪ್ಲೇಸಲ್ಲಿ ನಿಮಗೆ ಹ್ಯೂಮನ್ ಥರ ಕಾಣಿಸೋವಂಥ ಒಂದು ಫಾಸಿಲ್ ಬೋನ್ಸ್, ಅದ್ರದ್ದು ಸ್ಕೆಲಿಟನ್ನು ಈ ಒಂದು ಪ್ಲೇಸಲ್ಲಿ ನಮಗೆ ಸಿಗುತ್ತೆ. ಓಕೆ, ದಿಸ್ ಶೋಸ್ ದ್ಯಾಟ್ ಇದು ದಿಸ್ ಡೇಟ್ಸ್ 3 to 4 million years ago ಅಂತ ತೋರಿಸುತ್ತೆ. ರಾಕ್ ಲೇಯರ್ಸನ್ನು, ಸೆಡಿಮೆಂಟ್ಸ್ನ ನಾನು ಹೇಳಿದೆ, ಅದನ್ನು ಜಿಯಾಲಜಿಗೆ ಸ್ಟಡಿ ಮಾಡಿರುವಂಥ ಪರ್ಸನ್ಸು ರಾಕ್ ಲೇಯರ್ಸನ್ನು, ಅದರಲ್ಲಿರೋವಂಥ ಸಾಯಲನ್ನು ಸ್ಟಡಿ ಮಾಡಿ ಹೇಳ್ತಾರೆ ಅದು ಎಷ್ಟು ವರ್ಷದ ಹಿಂದೆ ಡೆತ್ ಆಗಿರ್ಬೋದು, ಎಷ್ಟು ವರ್ಷದ ಹಿಂದೆ ಅದು ಬಾಡಿ ಅದ್ರೊಳಗಡೆ ಅಂದರೆ ಆ ರಾಕ್ ಲೇಯರ್ಸ್ ಒಳಗಡೆ ಇದಾಗಿರ್ಬೋದು, ಕ್ರಿಮೇಟ್ ಆಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಸ್ಟಡೀಸ್ ಇಟ್ ಇಸ್ 3 to 4 million years ಎಗೋ ಆಗೈತೆ. ಅಷ್ಟು ವರ್ಷ ಓಲ್ಡು ಅಂತ ಹೇಳ್ತಾರೆ. ಓಕೆನಾ? ಸೊ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಸ್ಟೇಜಸ್ ಆಸ್ಟ್ರಲೋಪಥಿಕಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಹ್ಯೂಮನ್ ಲೈಕ್ ಪ್ರೈಮೇಟ್ ಆರ್ ಮ್ಯಾನ್ ಲೈಕ್ ಹ್ಯೂಮನ್ ಅಂತ, ಮ್ಯಾನ್ ಲೈಕ್ ಪ್ರೈಮೇಟ್ ಅಂತ ಹೇಳ್ತೀವಿ. ಸೊ 2 million years ago ಇದು ಇವಾಲ್ವ್ ಆಗುತ್ತೆ. 2 million years ಇಸ್ ವೆರಿ ರೀಸೆಂಟ್. ಇಟ್ ಲೀವ್ಡ್ ಇನ್, ಇದು ಎಲ್ಲಿ ಬದುಕಿತ್ತು ಅಂತ ಹೇಳಬೇಕಾದ್ರೆ ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡ್ ಆಯ್ತಲ್ಲ, ಈಸ್ಟ್ ಆಫ್ರಿಕಾದಲ್ಲಿ ಇರೋವಂಥ ಸವನಾ ಗ್ರಾಸ್ಲ್ಯಾಂಡು, ಆ ಗ್ರಾಸ್ಲ್ಯಾಂಡ್ ಅಂತ ಹೇಳಿದ್ರೆ ಬರೀ ಹುಲ್ಲುಗಾವಲು ಅಂತ ಹೇಳ್ತಾರಲ್ಲಪ್ಪ, ಬರೀ ಗ್ರಾಸಸ್ ಇರುತ್ತೆ, ಆ ಒಂದು ಜಾಗದಲ್ಲಿ ಇವರು ಅವಾಗ ಬದುಕಿರ್ತಾರೆ. ಓಕೆನಾ? ಇವ್ರು ಏನು ಮಾಡ್ತಿದ್ರು, ವಾಟ್ ಆರ್ ದೇರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಹೇಳಬೇಕಾದ್ರೆ, ದೇ ಯೂಸ್ ಟು ಹಂಟ್ ವಿತ್ ಸ್ಟೋನ್ ಆ್ಯಂಡ್ ವೆಪನ್ಸ್. ಆ್ಯನಿಮಲ್ಸನ್ನ ಕಿಲ್ ಮಾಡಬೇಕಾದ್ರೆ ಸ್ಟೋನ್ಸನ್ನ ಮತ್ತು ವೆಪನ್ಸನ್ನ ಯೂಸ್ ಮಾಡ್ತಿದ್ರು ಇವರು. ಓಕೆ, ಸೊ ದೇ ಯೂಸ್ ಟು ಯೂಸ್ ದಿಸ್, ಅಂದರೆ ಅವ್ರಿಗೆ ಅಷ್ಟೊಂದು ಬ್ರೈನ್ ಕೆಪಾಸಿಟಿ ಇತ್ತು. ಓಕೆನಾ? ಅಷ್ಟೆಲ್ಲ ಯೂಸ್ ಮಾಡೋ ಥರ. ಆಮೇಲೆ ಇವರು ಫ್ರೂಟ್ಸನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು ತಿನ್ನೋದಕ್ಕೆ. ಓಕೆ, ದೆನ್ ಹೋಮೋ ಹ್ಯಾಬಿಲಸ್, ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್. ದಿಸ್ ಇಸ್ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್. ಓಕೆನಾ? ಇದು ಹ್ಯೂಮನ್ ಥರ ಫಸ್ಟ್ ಕಾಣಿಸಿದ್ದು ಇದೆ, ಹೋಮೋನಿಡ್ ಅಂತ ಕರಿತೀವಿ ಇದನ್ನು. ಇದ್ರದ್ದು ಬ್ರೈನ್ ಕೆಪಾಸಿಟಿ ಬಂದು 650 to 800 cc ಅಂತ ಹೇಳಿದ್ರೆ ಇಲ್ಲಿ ಕ್ಯೂಬಿಕ್ ಸೆಂಟಿಮೀಟರ್ ಅಂತ. Okay, cc is nothing but cubic centimeter and this is the brain capacity. ಇದು ಬ್ರೈನ್ ಕೆಪಾಸಿಟಿನ ಈ ಥರ ಮೆಜರ್ ಮಾಡ್ತೀವಿ. ಅಂದರೆ ದಿಸ್ ಇಸ್ ದ ವಾಲ್ಯೂಮ್ ಆಗಿರುತ್ತೆ, ಇದು ಬ್ರೈನಿಂದು ವಾಲ್ಯೂಮ್. ಓಕೆ, 650 to 800 ಕ್ಯೂಬಿಕ್ ಸೆಂಟಿಮೀಟರ್ ಆಗಿರುತ್ತೆ. ಗೊತ್ತಾಯ್ತಾ? ಯಲ್ಲಿ ಅಷ್ಟಂದರೆ ಸೈಜ್ ಆರ್ ವಾಲ್ಯೂಮ್ ಆಫ್ ದ ಬ್ರೈನ್ ಇಸ್ 650 to 800 ಕ್ಯೂಬಿಕ್ ಸೆಂಟಿಮೀಟರ್. ಓಕೆ, ಆ್ಯಂಡ್ ದೇ ಡಿಡ್ ನಾಟ್ ಈಟ್ ಮೀಟ್. ಇವರು ಮೀಟನ್ನ ತಿಂತಿರಲಿಲ್ಲ. ದೇ ಯೂಸ್ ಟು ಪ್ರಿಫರ್ ವೆಜಿಟೇರಿಯನ್ ಫುಡ್. ಓಕೆ, ನೆಕ್ಸ್ಟ್ ಈಸ್ ಹೋಮೋ ಎರೆಕ್ಟಸ್. ಇದನ್ನು ಜಾವಾ ಮ್ಯಾನ್ ಅಂತ ಕರಿತೀವಿ. ಇದೆಲ್ಲ ಕಾಮನ್ ನೇಮ್ಸ್. ಇದ್ದದ್ದು ಬ್ರೈನ್ ಕೆಪಾಸಿಟಿ, ಎಷ್ಟು ವರ್ಷದ ಹಿಂದೆ ಇದು ಒರಿಜಿನೇಟ್ ಆಯಿತು, ಇವಾಲ್ವ್ ಆಯಿತು ಅನ್ನೋದನ್ನು ಎಲ್ಲ ನಿಮಗೆ ಕೇಳ್ತಾರೆ ನೀಟ್ ಎಕ್ಸಾಮಿಗೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಇದು 1.5 million years ago ಇವಾಲ್ವ್ ಆಗುತ್ತೆ. ಇದನ್ನು ಜಾವಾ ಮ್ಯಾನ್ ಅಂತ ಕರಿತೀವಿ ಕಾಮನ್ ಆಗಿ. ಇದ್ರದ್ದು ಬ್ರೈನ್ ಕೆಪಾಸಿಟಿ ಬಂದು 900 cc ಇರುತ್ತೆ. ನಿಮಗೆ ಹೋಮೋ ಹ್ಯಾಬಿಲಸ್ ಇಂದ 800 ತನಕ ಇರುತ್ತೆ. ಆ್ಯಂಡ್ ಹೋಮೋ ಎರೆಕ್ಟಸ್ ಇಸ್ ಹ್ಯಾವಿಂಗ್ 900 ಬ್ರೈನ್ ಕೆಪಾಸಿಟಿ, cc ಬ್ರೈನ್ ಕೆಪಾಸಿಟಿ. ಓಕೆ, ಆ್ಯಂಡ್ ದೇ ಯೂಸ್ ಟು ಈಟ್ ಮೀಟ್. ಆನಿಮಲ್ಸನ್ನು ಹಾಂಟ್ ಮಾಡಿ ಕಿಲ್ ಮಾಡಿ ಮೀಟನ್ನು ತಿಂತಿದ್ರು. ಆ್ಯಂಡ್ ದ ನೆಕ್ಸ್ಟ್ ಸ್ಟೇಜ್ ಇಸ್ ಹೋಮೋ ನಿಯಾಂಡರ್ಥಾಲೆನೆನ್ಸಿಸ್ ಅಂತ ಹೇಳ್ತೀವಿ. ನಿಯಾಂಡರ್ಥಾಲೆನೆನ್ಸಿಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಿಯಾಂಡರ್ಥಲ್ ಮ್ಯಾನ್ ಅಂತ. ದಿಸ್ ಈಸ್ 1 lakh to 40,000 years ago. ಓಕೆನಾ? ಅಷ್ಟು ಮಾತ್ರ ಇರೋದು ಹೋಮೋ ನಿಯಾಂಡರ್ಥಲ್ಸ್ ಆರ್ ನಿಯಾಂಡರ್ಥಲ್ ಮ್ಯಾನ್ ಅಂತ ಕರಿತೀವಿ. ಬ್ರೈನ್ ಕೆಪಾಸಿಟಿ ಬಂದು 1400 cc ಇರುತ್ತೆ. Okay, it is more than your last stage and it lived in East and Central Asia. ಇವಾಗಿಲ್ಲ, they are not living now. ಇದು ಈಸ್ಟ್ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ನೀವು ಇದು ಕಂಡು ಬರ್ತಿತ್ತು. ಆ್ಯಂಡ್ ನೌ ಇಟ್ ಇಸ್ ಡೆತ್. ಇದ್ರದ್ದು ಫಾಸಿಲ್ ಐತೆ ಅಷ್ಟೇ. ದೇ ಯೂಸ್ಡ್ ಹೈಟ್ಸ್ ಟು ಪ್ರೊಟೆಕ್ಟ್ ದೇರ್ ಬಾಡಿ. ಹೈಟ್ಸ್ ಅಂತ ಹೇಳಿದ್ರೆ ಏನು ಹೇಳಿ, ಆ್ಯನಿಮಲ್ಸನ್ನು ಕಿಲ್ ಮಾಡಿ ಅದರದ್ದು ಮೇಲ್ಗಡೆ ಇದು ಸ್ಕಿನ್ ಇರುತ್ತಲ್ಲಪ್ಪ, ಅದನ್ನು ಕ್ಲಾತಾಗಿ ಅವರು ಯೂಸ್ ಮಾಡ್ತಿದ್ರು.
ಓಕೆ, ನೀವು ನೋಡಿರ್ಬೋದು ಟೈಗರಿಂದು, ಲಯನಿಂದು ಮತ್ತು ಶೀಪಿಂದು ಎಲ್ಲ ಸ್ಕಿನ್ ಪೀಲ್ ಔಟ್ ಮಾಡಿ ಅದನ್ನು ಕ್ಲಾತ್ ಥರ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ, ವೇರ್ ಮಾಡ್ತಾರೆ. ಓಕೆ, ಆಮೇಲೆ ಇಫ್ ಸಪೋಸ್ ದೆರ್ ಈಸ್ ಡೆತ್ ಇನ್ ದೇರ್ ಪರ್ಟಿಕ್ಯುಲರ್ ಗ್ರೂಪ್, ಅವ್ರ ಗ್ರೂಪಲ್ಲಿ ಯಾರ್ದಾದ್ರೂ ಡೆತ್ ಆಯಿತು ಅಂತ ಹೇಳಿದರೆ ಡೆಡ್ ಬಾಡಿನ ಏನು ಮಾಡಬೇಕು, ಅದನ್ನು ಬರಿ ಮಾಡೋವಷ್ಟು ಅವ್ರಿಗೆ ಬ್ರೈನ್ ಕೆಪಾಸಿಟಿ ಇತ್ತು. ಓಕೆ, ದೇ ಯೂಸ್ ಟು, ಅಲ್ಲಿ ತನಕ ಅವ್ರು ಯೋಚನೆ ಮಾಡ್ತಿದ್ರು, ನಾವು ಡಿಗ್ ಮಾಡಿ ಬಾಡಿನ ಬರಿ ಮಾಡಿ ಅದ್ರ ಮೇಲೆ ಸಾಯಿಲ್ ಹಾಕಿದ್ರೆ ಅದು ಡೆಸ್ಟ್ರಾಯ್ ಆಗುತ್ತೆ, ಅಂದರೆ ಅಲ್ಲಿ ಡಿಕಂಪೋಸಿಷನ್ ಆಗುತ್ತೆ, ನಾವು ಆ ಥರ ಮಾಡ್ಬೋದು ಅನ್ನೋಷ್ಟು ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಇತ್ತು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಒನ್, ದಟ್ ಈಸ್ ಹೋಮೋಸಾಪಿಯನ್ಸ್. ನಾವೆಲ್ಲ ಈ ಒಂದು ಗ್ರೂಪಿಗೆ ಸೇರ್ತೀವಿ. ಓಕೆನಾ, ವಿ ಕಾಲ್ ದಿಸ್ ಅಸ್ ಮಾಡರ್ನ್ ಮ್ಯಾನ್ ಅಂತ ಕರಿತೀವಿ. ಇಟ್ ಈಸ್ 75,000 to 10,000 ಇಯರ್ಸ್ ಎಗೋ. ಇದು ಐಸ್ ಏಜ್ ಅಂತ ಹೇಳ್ತೀವಿ. ಈ ಒಂದು ಏಜಲ್ಲಿ ನಾವು ಹೋಮೋಸೆಪಿಯನ್ಸನ್ನು ನೋಡ್ತೀವಿ. ಓಕೆ, ದೇ ಆರ್ ಕಾಲ್ಡ್ ಆಸ್ ಮಾಡರ್ನ್ ಮ್ಯಾನ್. ಓಕೆ, ಹೋಮೋ ಇಸ್ ಜೀನಸ್, ಸೆಪಿಯನ್ಸ್ ಇಸ್ ಸ್ಪೀಶೀಸ್. ಇದು ಪ್ರೀ ಹಿಸ್ಟಾರಿಕ್ ಕೇವ್ ಆರ್ಟ್ ಡೆವಲಪ್ಡ್ ಅಬೌಟ್ 1800 ಇಯರ್ಸ್ ಎಗೋ. ಇದರಲ್ಲಿ ಕೇವ್ ಮಾಡಿಕೊಂಡು ಅದರೊಳಗಡೆ ಟೈಗರ್ ಲಯನ್ಸ್ ಎಲ್ಲ ಕೇವ್ ಮಾಡ್ಕೊಂಡಿರ್ತಾರಲ್ಲಪ್ಪ, ಅದರೊಳಗಡೆ ಮಾಡಿಕೊಂಡು ಒಂದು ಮನೆ ಥರ ಚಿಕ್ಕದು ಕಟ್ಕೊಂಡು ಅದರೊಳಗಡೆ ಇರೋದನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ವೆರಿ ರೀಸೆಂಟ್ 75,000 to 10,000 ಇಯರ್ಸ್ ಎಗೋ. ಅರ್ಥ ಆಯ್ತಾ? ಆಮೇಲೆ ಅಗ್ರಿಕಲ್ಚರನ್ನ ಸೆಟಲ್ಮೆಂಟ್ಸನ್ನು ಮಾಡೋದು 10 ಇಯರ್ಸ್ ಎಗೋ ದೇ ಸ್ಟಾರ್ಟೆಡ್. ಓಕೆ, 10,000 ಇಯರ್ಸ್ ಎಗೋ. ಓಕೆ, 10,000 ಇಯರ್ಸ್ ಎಗೋ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಅಗ್ರಿಕಲ್ಚರನ್ನು ಅಂದರೆ ನಾವು ಯಾವ ಥರ ಬೆಳೆನ ಬೆಳಿಬೇಕು, ಈ ಥರ ನಾವು ಸೀಡ್ ಹಾಕಿದ್ರೆ ನಮ್ಮ ಪ್ಲಾಂಟ್ಸ್ ಬರುತ್ತೆ, ಅದನ್ನು ನಾವು ಹಾರ್ವೆಸ್ಟ್ ಮಾಡ್ಕೋಬೋದು, ಅದನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ಬೋದು. ಇದೆಲ್ಲ ಇವರಿಗೆ ಈ ಟೈಮಲ್ಲಿ 10,000 ಇಯರ್ಸ್ ಆಗೋ ಮಾತ್ರ ಇಷ್ಟೆಲ್ಲ ಅರ್ಥ ಆಗುತ್ತೆ. ಓಕೆನಾ, ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಹಿಯರ್, ದಿಸ್ ಇಸ್ ಹೋಮೋನಿಡ್ ಆಸ್ಟ್ರಲೋಪೆಥಿಕಸ್ಸು. ನಾನು ಹೇಳಿದೆ 4 feet ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಹೋಮೋ ಹ್ಯಾಬಿಲಸ್ ಅಂತ. ದಿ ಸ್ಟಾರ್ಟೆಡ್ ಯೂಸಿಂಗ್ ಸ್ಟೋನ್ ಆ್ಯಂಡ್ ವೆಪನ್ಸ್. ಹೋಮೋ ಎರೆಕ್ಟಸ್, ದೆನ್ ನಿಯಾಂಡ್ರಥಲ್ ಮ್ಯಾನ್. ಓಕೆ, ಡೆಡ್ ಬಾಡೀಸ್ ಎಲ್ಲ ಇದು ಮಾಡೋದು. ದೆನ್ ಹೋಮೋಸೆಪಿಯನ್ಸ್. ವಿ ಆರ್ ಅಟ್ ದಿಸ್ ಪರ್ಟಿಕ್ಯುಲರ್ ಸ್ಟೇಜ್ ನಾವು. ಓಕೆ, ಸೇಮ್ ಥಿಂಗ್ ಯು ಕ್ಯಾನ್ ಸಿ ಹೇರ್ಸ್ ಬರ್ತಾ ಕಡಿಮೆ ಆಗ್ತಿರೋದನ್ನು ನೀವು ನೋಡ್ಬೋದು. ಓಕೆ, ಬಾಡಿ ಸೈಜ್ ಯು ಕ್ಯಾನ್ ಸಿ ಇನ್ ದಿಸ್ ಹೋಮೋಸೆಪಿಯನ್ಸ್, ದಿಸ್ ಒನ್. ಈ ಬ್ರೈನ್ ಕೆಪಾಸಿಟಿನ ನಾವು ತೋರಿಸ್ಕೊಂಡು ಹೋಗಿದ್ದಾರೆ. ಯು ಕ್ಯಾನ್ ಸಿ ಹೌ ದ ಸೈಜ್ ಆಫ್ ದ ಬ್ರೈನ್ ಆರ್ ಕೆಪಾಸಿಟಿ ಆಫ್ ದ ಬ್ರೈನ್ ಆರ್ ದ ವಾಲ್ಯೂಮ್ ಆಫ್ ದ ಬ್ರೈನ್ ಕ್ಯಾನ್ ಟೆಲ್ ಎನಿಥಿಂಗ್, ಯಾವ ಥರ ಇನ್ಕ್ರೀಸ್ ಆಗ್ತಾಯಿದೆ ಅನ್ನೋದನ್ನು ನೀವು ನೋಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಒನ್. ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್, ದಿಸ್ ಇಸ್ ವೆರಿ ಸಿಂಪಲ್ ಟಾಪಿಕ್. ಸೊ ಎವಲ್ಯೂಷನ್ ಆಫ್ ಮ್ಯಾನ್ ನಾನು ಹೇಳಿದೆ, ಸಿನೋಸೈಕ್ ಎರಾನ ಏಜ್ ಆಫ್ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಆ ಒಂದು ಏಜಲ್ಲಿ ಹ್ಯೂಮನ್ಸ್ ಒರಿಜಿನೇಟೆಡ್ ಆ್ಯಂಡ್ ಗಾಟ್ ಇವಾಲ್ವ್ಡ್. ಇದು ಬೇಸಿಕಲಿ ಡ್ರಯೋಪೆಥಿಕಸ್ ಆ್ಯಂಡ್ ರಾಮಾಪೆಥಿಕಸ್ ಆ್ಯಂಡ್ ದೆನ್ ಮ್ಯಾನ್ ಲೈಕ್ ಪ್ರೈಮೇಟ್, ಇವೆರಡು ತುಂಬ ಬೇಸಿಕ್ ಇದು. ಆಮೇಲೆ ಆಸ್ಟ್ರಲೋಪೆಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಹೋಮೋ ನಿಯಾಂಡರ್ಥಾಲೆನ್ಸಸ್ ಆ್ಯಂಡ್ ದೆನ್ ಹೋಮೋಸೆಪಿಯನ್ಸ್ ಅಂತ. ಇಲ್ಲಿ ದಿಸ್ ಇಸ್ ದ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ವಾಟ್ ಯು ಕ್ಯಾನ್ ಸಿ. ಓಕೆ, ಡ್ರಯೋಪೆಥಿಕಸ್, ರಾಮಾಪೆಥಿಕಸ್ ಇದು 15 million years ago ಇವಾಲ್ವ್ ಆಗುತ್ತೆ. ಹೇರಿ ಇರುತ್ತೆ ಆ್ಯಂಡ್ ದೇ ಆರ್ ವೆರಿ ಮಚ್ ಲೈಕ್ ದಟ್ ಆಫ್ ಗೋರಿಲಾಸ್ ಆ್ಯಂಡ್ ಚಿಂಪ್ಯಾನ್ಸಿ. ಅದರಲ್ಲಿ ಡ್ರಯೋಪೆಥಿಕಸ್ ಏಪ್ ಥರ ಇರುತ್ತೆ, ರಾಮಾಪೆಥಿಕಸ್ ಮ್ಯಾನ್ ಲೈಕ್. ಆ್ಯಂಡ್ ಯು ಕ್ಯಾನ್ ಸಿ ದ ಕಂಪ್ಯಾರಿಸನ್ ಆಫ್ ದ ಸ್ಕಲ್ ಆಫ್ ಅಡಲ್ಟ್ ಹ್ಯೂಮನ್, ದೆನ್ ಬೇಬಿ ಚಿಂಪ್ಯಾನ್ಸಿ ಆ್ಯಂಡ್ ಅಡಲ್ಟ್ ಚಿಂಪ್ಯಾನ್ಸಿ. ಬೇಬಿ ಚಿಂಪ್ಯಾನ್ಸಿ ಐತಲ್ಲ ಜಾಸ್ತಿ ಹ್ಯೂಮನ್ ಥರ ಕಾಣಿಸುತ್ತೆ, ರಾದರ್ ದೆನ್ ಅದರದ್ದು ಅಡಲ್ಟ್ ಚಿಂಪ್ಯಾನ್ಸಿ ಥರ ಕಾಣಿಸೋ ಬದಲಾಗಿ ಹ್ಯೂಮನ್ ಥರ ಜಾಸ್ತಿ ಕಾಣಿಸುತ್ತೆ. ಯು ಕ್ಯಾನ್ ಸಿ there is the matching between these two skulls. Okay, and then man like primates, they evolved 3 to 4 million years ago. Height ಬಂದು up to 4 feet ಇರುತ್ತೆ. Fossil of a man like bones were found in Ethiopia and Tanzania. ಫಸ್ಟ್ ಟೈಮ್ ಇದ್ರಲ್ಲಿ ಕಾಣಿಸುತ್ತೆ. ಆಸ್ಟ್ರಲೋಪೆಥಿಕಸ್ 2 million years ago ಇವಾಲ್ವ್ ಆಗುತ್ತೆ. ಇವರು ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡ್ಸಲ್ಲಿ ಬದುಕಿರ್ತಾರೆ. ಓಕೆ, ದೇ ಯೂಸ್ ಟು ಹಂಟ್ ಸ್ಟೋನ್ ಆ್ಯಂಡ್ ವೆಪನ್ಸನ್ನು ಯೂಸ್ ಮಾಡ್ಕೊಂಡು ಹಂಟ್ ಮಾಡ್ತಾರೆ, ಫ್ರೂಟ್ಸನ್ನು ತಿಂತಾರೆ. ಓಕೆ, ಹೋಮೋ ಹ್ಯಾಬಿಲಸ್ ಫಸ್ಟ್ ಹ್ಯೂಮನ್ ಲೈಕ್ ಹೋಮೋನಿಡ್, ಹ್ಯೂಮನ್ ಥರ ಕಾಣಿಸೋವಂಥದ್ದು ಇದು ಫಸ್ಟು. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಯಾವುದು ಹ್ಯೂಮನ್ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ, ವಿಚ್ ಸ್ಟೇಜ್ ಲುಕ್ಸ್ ಲೈಕ್ ಮೋರ್ ಹ್ಯೂಮನ್ ಅಂತ. ಯು ಕ್ಯಾನ್ ಸೇ ದಟ್ ಆಸ್ ಹೋಮೋ ಹ್ಯಾಬಿಲಸ್ ಆರ್ ಹೋಮೋನಿಡ್. ಬ್ರೈನ್ ಕೆಪಾಸಿಟಿ ಇಸ್ 650 to 800 cc. ಓಕೆ, ಮೀಟನ್ನು ತಿಂತಿರೋದಿಲ್ಲ. ಇಲ್ಲಿ 900 cc ಇರುತ್ತೆ. ಹೋಮೋ ಎರೆಕ್ಟಸ್ ಅಂತ ಹೇಳ್ತೀವಿ, ಜಾವಾ ಮ್ಯಾನ್. ದೇ ಸ್ಟಾರ್ಟೆಡ್ ಈಟಿಂಗ್ ಮೀಟ್. ಓಕೆ, ದೆನ್ ಹೋಮೋ ನಿಯಾಂಡರ್ಥಾಲೆನ್ಸಸ್. ಹಿಯರ್ ಇಟ್ ವಾಸ್ 1 lakh to 40,000 years ago ಇಟ್ ವಾಸ್ ಬೀನ್ ಒರಿಜಿನೇಟೆಡ್. ಅವಾಗ ಒರಿಜಿನೇಟ್ ಆಗುತ್ತೆ. ಬ್ರೈನ್ ಕೆಪಾಸಿಟಿ 1400 cc ಇರುತ್ತೆ.
ಓಕೆ, ಈಸ್ಟಲ್ಲಿ ಸೆಂಟ್ರಲ್ ಏಷ್ಯಾದಲ್ಲಿ ಇರ್ತಾರೆ. ಆಮೇಲೆ ಇವರು ಸ್ಕಿನ್ ಆ್ಯನಿಮಲ್ಸಿಂದು ಸ್ಕಿನ್ನ ಬಟ್ಟೆ ಥರ ಯೂಸ್ ಮಾಡ್ತಾರೆ, ಡೆಡ್ ಬಾಡೀಸನ್ನ ಬರಿ ಮಾಡ್ತಾರೆ. ಆಮೇಲೆ ಇಲ್ಲಿ ಹೋಮೋಸೆಪಿಯನ್ಸ್ ಮಾಡರ್ನ್ ಮ್ಯಾನ್ ದೇ ಇವಾಲ್ವ್ 75,000 to 10,000 ಇಯರ್ಸ್ ಆಗೋ ಐಸ್ ಏಜಲ್ಲಿ ಇವಾಲ್ವ್ ಆಗ್ತಾರೆ. ಓಕೆ, ದೆನ್ ಪ್ರೀ ಹಿಸ್ಟಾರಿಕ್ ಕೇವ್ ಆರ್ಟು 18,000 ಇಯರ್ಸ್ ಆಗೋ ಡೆವಲಪ್ ಆಗುತ್ತೆ. ಆ್ಯಂಡ್ ದೆನ್ ಅಗ್ರಿಕಲ್ಚರ್ ಆ್ಯಂಡ್ ಸೆಟಲ್ಮೆಂಟ್ ಗಾಟ್ ಸ್ಟಾರ್ಟೆಡ್ ಬಿಫೋರ್ 10,000 ಇಯರ್ಸ್ ಆಗೋ. ಓಕೆ, ಯು ಕ್ಯಾನ್ ಸಿ ದ ಪಿಕ್ಚರ್ಸ್ ಹೌ ದ evolution has actually taken place. Okay, this one is another diagram. This is the diagram which shows the brain capacity. Okay, so this ends your chapter. So to tell you here, ಈ ಚಾಪ್ಟ್ರಲ್ಲಿ ನಾವು ಏನೇನು ಸ್ಟಡಿ ಮಾಡಿದ್ದೀವಿ ಅಂತ ನಾನು ಒಂದು ಸರಿ ಫುಲ್ ನಿಮ್ಗೆ ಹೇಳ್ತೀನಿ. ದಟ್ ಈಸ್ ಚಾಪ್ಟರ್ 7 ಎವಲ್ಯೂಷನ್ ಅಂತ. ದಿಸ್ ಈಸ್ ಒನ್ ಚಾಪ್ಟರ್, ಆ್ಯಂಡ್ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ studied about the evolution of how the universe got evolved, how the universe formed, how the planets formed, and then how the first life started. ಆಮೇಲೆ ಪ್ಲ್ಯಾಂಟ್ಸ್ ಯಾವಾಗ ಡೆವಲಪ್ ಆಯಿತು, ಬೇರೆ ಆ್ಯನಿಮಲ್ಸ್ ಯಾವ ಥರ ಡೆವಲಪ್ ಆಯಿತು ಅನ್ನೋದನ್ನು ಸ್ಟಡಿ ಮಾಡಿದ್ದೀವಿ. ಇನ್ ದಿಸ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಒರಿಜಿನ್ ಆಫ್ ಲೈಫ್. ಅದರಲ್ಲಿ ಥಿಯರೀಸನ್ನು ಓದಿದ್ದೀವಿ, ಬೇರೆ ಬೇರೆ ಥಿಯರಿ, ಬಿಗ್ ಬ್ಯಾಂಗ್ ಥಿಯರಿ, ಆಮೇಲೆ ಬೇರೆ ಬೇರೆ ಥಿಯರೀಸನ್ನು ಓದ್ಕೊಂಡು ಬಂದಿದ್ದೀವಿ. ಅದಾದಮೇಲೆ ನಾವು ಸ್ಟಾರ್ಟೆಡ್ ವಿತ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್. ಅದರಲ್ಲಿ ಥಿಯರಿ ವಿ ಹ್ಯಾವ್ ಸ್ಟಡಿಡ್ ಅ ಥಿಯರಿ. ದೆನ್ ಎವಿಡೆನ್ಸಸ್ ಫಾರ್ ದ ಎವಲ್ಯೂಷನ್ ವಿ ಹ್ಯಾವ್ ಸ್ಟಡಿಡ್. ಅದರಲ್ಲಿ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ಓಕೆ, ದೆನ್ ಬೇರೆ ಬೇರೆ ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್ ಆ್ಯಂಡ್ ಹೋಮೋಲೋಗಸ್ ಆರ್ಗನ್, ಅನಾಲೋಗಸ್ ಆರ್ಗನ್, ಆ್ಯನಾಟಾಮಿಕಲ್ ಆ್ಯಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್, ಅದನ್ನು ಸ್ಟಡಿ ಮಾಡಿದ್ವಿ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಟಡೀಡ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ this one. ಅದಾದಮೇಲೆ ಅಡ್ಯಾಪ್ಟಿವ್ ರೇಡಿಯೇಷನ್ ಅಂದರೆ ಏನು. ಓಕೆ, ಆ್ಯಂಡ್ ವಿ ಹ್ಯಾವ್ ಸ್ಟಡಿಡ್ 3 ಎಕ್ಸಾಂಪಲ್ಸ್ ಇನ್ ಅಡ್ಯಾಪ್ಟಿವ್ ರೇಡಿಯೇಷನ್. ಡಾರ್ವಿನ್ ಫಿಂಚಸ್ ಬಗ್ಗೆ, ಆ್ಯಂಡ್ ದೆನ್ ಅಡ್ಯಾಪ್ಟಿವ್ ರೇಡಿಯೇಷನ್ ಆಫ್ ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ, ದೆನ್ ಅಡ್ಯಾಪ್ಟಿವ್ ರೇಡಿಯೇಷನ್ ಇನ್ ಕೇಸ್ ಆಫ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಆಫ್ ಆಸ್ಟ್ರೇಲಿಯಾ. ಇಷ್ಟನ್ನು ಓದಿದ್ವಿ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಬಯಾಲಜಿಕಲ್ ಎವಲ್ಯೂಷನ್. ಅದರಲ್ಲಿ ವಿ ಹ್ಯಾವ್ ಸ್ಟಡಿಡ್ 2 theories of evolution. One is Lamarckism theory, another one is Darwinism theory. So Lamarckism theory ಅಲ್ಲಿ ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ ಅದನ್ನು ಸ್ಟಡಿ ಮಾಡಿದ್ವಿ. ಆಮೇಲೆ ಅದರಿಂದ ಇವಾಲ್ವ್ ಆಗುತ್ತೆ ಅಂತ. ಆಮೇಲೆ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಆರ್ ಡಾರ್ವಿನಿಸಮ್ ಅಂತ ಹೇಳ್ತೀವಿ, ವಿಚ್ ವಾಸ್ ಗಿವನ್ ಬೈ ಚಾರ್ಲ್ಸ್ ಡಾರ್ವಿನ್. ಹಿ ಮೇನ್ಲಿ ಸ್ಟ್ರೆಸಸ್ ಆನ್ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತಾರೆ. ಓಕೆ, ಅವ್ರ ಬ್ರಾಂಚಿಂಗ್ ಡಿಸೆಂಡೆಂಟ್ ದೆನ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನೋದು ಎರಡು ಒಂದು ಫ್ಯಾಕ್ಟ್ಸ್ ಮೇಲೆ he give more stress. Okay, and then mechanism of evolution. ಅದರಲ್ಲಿ we have seen how the evolution actually ಯಾವ ಥರ ಮೆಕ್ಯಾನಿಸಮ್. ಅದರಲ್ಲಿ ಹ್ಯೂಗೋ ಡಿ ವೆರಿಸ್ he gave one theory called as mutation theory. ಅವ್ರು ಹೇಳ್ತಾರೆ ಮ್ಯೂಟೇಷನ್ ಲೀಡ್ಸ್ ಟು ವೇರಿಯೇಷನ್ ಆ್ಯಂಡ್ ದೆನ್ ದಟ್ ಲೀಡ್ಸ್ ಟು ಎವಲ್ಯೂಷನ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ಹಾರ್ಡಿ-ವೈನ್ಬರ್ಗ್ ಪ್ರಿನ್ಸಿಪಲ್ ಅಂತ ಅದನ್ನು ಓದಿದ್ವಿ, ಅಥವಾ ಹಾರ್ಡಿ-ವೈನ್ಬರ್ಗ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ವಿ ಹ್ಯಾವ್ ಸ್ಟಡಿಡ್ ದ್ಯಾಟ್. ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಟಡಿಡ್ ವಾಟ್ ಈಸ್ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಬಗ್ಗೆ ಓದಿದ್ವಿ. ಓಕೆ, ಅದರಲ್ಲಿ ಜಿಯಾಲಜಿಕಲ್ ಟೈಮ್ ಸ್ಕೇಲ್, ಬೇರೆ ಬೇರೆ ಪೀರಿಯಡ್ಸು, ಬೇರೆ ಬೇರೆ ಎರಾಸಲ್ಲಿ, ಅದರಲ್ಲಿ ಪೇಲಿಯೋಝೋಯಿಕ್, ಪ್ರೊಟಿರೋಝೋಯಿಕ್ ಎರಾ, ದೆನ್ ಪೇಲಿಯೋಝೋಯಿಕ್, ಮೀಸೋಝೋಯಿಕ್ ಆ್ಯಂಡ್ ಸೀನೋಝೋಯಿಕ್ ಎರಾನ ಓದಿದ್ದೀವಿ. ಆ್ಯಂಡ್ ಅದರಲ್ಲಿ ಬೇರೆ ಬೇರೆ 5 ಪೇಲಿಯೋಝೋಯಿಕಲ್ಲಿ 5 ಪೀರಿಯಡ್ಸ್ ಬರುತ್ತೆ. ಸೈಲ್ಯೂರಿಯನ್ ಪೀರಿಯಡ್, ಡಿವೋನಿಯನ್ ಪೀರಿಯಡ್, ಕಾರ್ಬೋನಿಫೆರಸ್ ಪೀರಿಯಡ್ ಆ್ಯಂಡ್ ಪರ್ಮಿಯನ್ ಪೀರಿಯಡ್. ಮೀಸೋಝೋಯಿಕ್ ಎರಾದಲ್ಲಿ ಟ್ರಯಾಸಿಕ್, ಜುರಾಸಿಕ್ ಆ್ಯಂಡ್ ಕ್ರಿಟೇಷಿಯಸ್ ಪೀರಿಯಡನ್ನು ಓದಿದ್ವಿ. ಆಮೇಲೆ ಸೀನೋಝೋಯಿಕ್ ಎರಾದಲ್ಲಿ ಟೆರಿಜರಿ ಪೀರಿಯಡ್ ಆ್ಯಂಡ್ ಕ್ವಾಟರ್ನರಿ ಪೀರಿಯಡ್. ನಾವು ಇವಾಗ ಮಾಡರ್ನ್ ಇರೋದು ಕ್ವಾಟರ್ನರಿ ಪೀರಿಯಡ್, ಅಲ್ಲಿ ಇಲ್ಲಿ ತನಕ ಅದೇ ಐತೆ ಅಂತ ನಾವು ಅದನ್ನು ಓದಿದ್ವಿ. ಓಕೆ, ದೆನ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಇದರಲ್ಲಿ ತುಂಬ ಹಳೆಯದು ಪ್ರೈಮೇಟ್ಸ್, ಅಬೌಟ್ 15 million years ago ಪ್ರೈಮೇಟ್ಸ್ ಕಾಲ್ಡ್ ರಯೋಪೆಥಿಕಸ್ ಆ್ಯಂಡ್ ರಾಮಪೆಥಿಕಸ್ ಅವರು ಇದ್ದರು ಅಂತ ಹೇಳಿದ್ವಿ. ಓಕೆ, ಆ್ಯಂಡ್ ದೆನ್ ಇಟ್ ಸ್ಟಾರ್ಟೆಡ್ ಲೈಕ್ ಆಸ್ಟ್ರಲೋಪೆಥಿಕಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆಸ್ಟ್ರಲೋಪೆಥಿಕಸ್ ವಾಸ್ ದೇರ್. ಈ ಥರ ಬೇರೆ ಬೇರೆ ನಮಗೆ ಇದು ಬರ್ತಾ ಹೋಗುತ್ತೆ. ಓಕೆ, ಹೌ ದೆನ್ ಬ್ರೈನ್ ಕೆಪಾಸಿಟಿ ಡೆವಲಪ್ ಆಗ್ತಾ ಫೈನಲಿ ನಮಗೆ ವಿ ಗಾಟ್ ಹ್ಯೂಮನ್. ಓಕೆ, ಮಾಡರ್ನ್ ಹ್ಯೂಮನ್ಸ್ ಅವರು ರೀಸೆಂಟಾಗಿ ಇವಾಗ ಇರೋದು. ಓಕೆ, ದ ಈಸ್ ಹ್ಯಾವಿಂಗ್ ಮೋರ್ ದೆನ್ 1400 ಬ್ರೈನ್ ಕೆಪಾಸಿಟಿ, ಅದರಿಂದ ಜಾಸ್ತಿ ಐತೆ. ಸೊ ದಿಸ್ ಈಸ್ ಅಬೌಟ್ ದ ಚಾಪ್ಟರ್ 7, ದಟ್ ಈಸ್ ಎವಲ್ಯೂಷನ್. ಓಕೆ, ಆಫ್ ದ ಯೂನಿಟ್ ಕಾಲ್ಡ್ ಆ್ಯಸ್ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಯೂನಿಟ್ 7. ಅದರಲ್ಲಿ ಚಾಪ್ಟರ್ 7 ಎವಲ್ಯೂಷನ್, ಲಾಸ್ಟ್ ಪಾರ್ಟ್ ಬಂದು ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಓಕೆ,
ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅಲಾಂಗ್ ವಿತ್ ದಿಸ್ ಅನದರ್ ಇದರಲ್ಲಿ ಈ ಒಂದು ಯೂನಿಟಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಸು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಸಿ ಇ ಟಿಗೆ, ನೀಟಿಗೆ ಮತ್ತು ನಿಮ್ಮ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಅಲ್ಲ, ದಿಸ್ ವಿಲ್ ಬಿ ಕಂಟಿನ್ಯೂಡ್ ಲೈಫ್ ಲಾಂಗ್ ಇನ್ ಆಲ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನೀವು ಯಾವುದೇ ಎಕ್ಸಾಮ್ಸ್ ಬರೀತೀರಾ ಇನ್ನು ಮುಂದೆ ಅಂತ ಹೇಳಬೇಕಾದ್ರೆ, ಬೇಸಿಕ್ ಸೈನ್ಸಲ್ಲಿ ಯಾವುದೇ ಬರೀಬೇಕಾದ್ರೆ ಅದನ್ನು ನೀವು ಒಂದು ಬ್ರಾಂಚ್ ಇಟ್ಕೊಂಡು ಹೋಗಿ ಬರೀತೀರಾ ಅಂತ ಹೇಳಬೇಕಾದ್ರೆ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಓಕೆ, ಮತ್ತು ಮಾಲಿಕ್ಯುಲರ್ ಬಯಾಲಜಿ ಮತ್ತು ಎವಲ್ಯೂಷನರಿ ಬಯಾಲಜಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಆ್ಯಂಡ್ ಟಾಪಿಕ್. ಓಕೆ, ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಓದಬೇಕು. ಓಕೆ, ಸೊ ವಿತ್ ದಿಸ್ ಐ ಸ್ಟಾಪ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.